ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕೃಷಿ ಸರ್ವೋದಯ ಫೌಂಡೇಶನ್. ನಾವಿವಾಗ ಕರ್ನಾಟಕ ಪ್ರಾಚೀನ ಇತಿಹಾಸದ ಒಂದು ಕೊನೆ ಭಾಗದಲ್ಲಿದ್ದೀವಿ. ಕರ್ನಾಟಕ ಇತಿಹಾಸ ಅಲ್ಲ, ಕರ್ನಾಟಕ ಪ್ರಾಚೀನ ಇತಿಹಾಸದ ಕೊನೆ ಭಾಗ. ಅಂದ್ರೆ ಶಾತವಾಹನ ನೋಡ್ಕೊಂಡ್ವಿ, ಅಲ್ದ ಮೌರ್ಯರು ನೋಡ್ಕೊಂಡ್ವಿ, ಕದಂಬರು ನೋಡ್ಕೊಂಡ್ವಿ, ಅಲ್ದ ಗಂಗರು, ಅಲ್ದ ಬಾದಾಮಿ ಚಾಲುಕ್ಯರು, ಅಲ್ಲಿಂದ ರಾಷ್ಟ್ರಕೂಟರು, ಅಲ್ಲೇನ್ ಮಾಡ್ತಾ ಹೋಗ್ತೀವಿ. ಈಗ ಕೊನೆದಾಗ ನೋಡ್ತಕ್ಕಂಥದ್ದು ಕಲ್ಯಾಣ ಚಾಲುಕ್ಯರು ಮತ್ತೆ ಹೊಯ್ಸಳರು. ನಾನು ಫಸ್ಟ್ ತರಗತಿಯಲ್ಲಿ ಹೇಳಿದ್ದೆ, ನಾನು ಕರ್ನಾಟಕ ಇತಿಹಾಸನ ಪಾರ್ಟ್ ಬೈ ಪಾರ್ಟ್ ಡಿವೈಡ್ ಮಾಡ್ತೀನಿ ಅಂತ ಹೇಳಿದ್ದೆ. ನಾವಿವಾಗ ಕಲ್ಯಾಣ ಚಾಲುಕ್ಯರು ಮತ್ತೆ ಇಲ್ಲಿ ಮೇಜರ್ ಪಾರ್ಟ್ ಬರ್ತಕ್ಕಂಥ ಒಂದು ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋಣ. ಕಲ್ಯಾಣಿಯ ಒಂದು ಚಾಲುಕ್ಯರು. ಈ ಕಲ್ಯಾಣ ಚಾಲುಕ್ಯರು ಯಾರು ಅಂತಂದ್ರೆ ಮೇಜರ್ ಆಗಿ ಬಾದಾಮಿ ಚಾಲುಕ್ಯರು ಇದ್ರಲ್ಲ, ಅವ್ರಿಗೆ ಏನ್ ಮಾಡ್ತಾರೆ, ರಾಷ್ಟ್ರಕೂಟರು ಒಂದು ಬ್ರೇಕ್ ನ ಕೊಡ್ತಾರೆ. ನಂತರದಲ್ಲಿ ಅದೇ ಚಾಲುಕ್ಯರು ಏನ್ ಮಾಡ್ತಾರೆ, ಕಲ್ಯಾಣದಿಂದ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಕ್ ಬರ್ತಾರೆ. ನಾವು ಅವ್ರನ್ನ ಅಂತ ಕರಿತೀವಿ ಕಲ್ಯಾಣಿಯ ಒಂದು ಚಾಲುಕ್ಯರು ಅಂತ ಕರಿತಕ್ಕಂಥದ್ದು. ಹಾಗಿದ್ರೆ ಈ ಒಂದು ಕಲ್ಯಾಣ ಚಾಲುಕ್ಯರ ಒಂದು ಸ್ಥಾಪಕ ಯಾರು? ಅವನೇ ಎರಡನೇ ತೈಲಪ, ಅಥವಾ ನಾವು ಅವನಿಗೆ ತ್ರೈಲೋಕಮಲ್ಲ ಅಂತ ಕರಿತಾ ಹೋಗ್ತೀವಿ. ಇವೇನ್ ಮಾಡ್ತಾನೆ, ರಾಷ್ಟ್ರಕೂಟರ ಒಂದು ಕೊನೆ ದೊರೆ ಆಗಿರತಕ್ಕಂಥ ಇಮ್ಮಡಿ ಕರ್ಕ ಅಥವಾ ಎರಡನೇ ಕರ್ಕ ಅಂತ ಕರಿತೀವಿ. ಆ ಎರಡನೇ ಕರ್ಕನ್ನ ಸೋಲಿಸೋದ್ರ ಮೂಲಕ ಈ ಎರಡನೇ ತೈಲಪ್ಪ ಏನ್ ಮಾಡ್ತಾನೆ, ಈ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯವನ್ನ ಅಥವಾ ಪೂರ್ವ ಚಾಲುಕ್ಯ ಸಾಮ್ರಾಜ್ಯ ಏನ್ ಮಾಡ್ತಾನೆ, ಸ್ಥಾಪನೆನ ಮಾಡ್ತಕ್ಕಂಥದ್ದು. ಇವರ ಒಂದು ರಾಜಧಾನಿ ಕಲ್ಯಾಣ ಅಥವಾ ಬಸವ ಕಲ್ಯಾಣ ಅಂತ ಕರಿತೀವಿ. ಬಟ್ ಆದ್ರೆ ಇವರ ಮೊದಲ ರಾಜಧಾನಿ ಆಗಿತ್ತು ಮಾನ್ಯಕೇಟನ ಆಗಿತ್ತು. ಇವರ ಮೊದಲ ರಾಜಧಾನಿ ಮಾನ್ಯಕೇಟ ಆಗಿತ್ತು. ನಂತರ ಏನ್ ಮಾಡ್ತಾ ಹೋಗ್ತಾರೆ, ಕಲ್ಯಾಣ ನಗರಕ್ಕೆ ಏನ್ ಮಾಡ್ತಾರೆ, ತಮ್ಮ ರಾಜಧಾನಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ನೀವು ಹೇಗೆ ಬಾದಾಮಿ ಚಾಲುಕ್ಯರು ನೋಡೋಲ್ಲ, ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿ ಅದಾಗಿತ್ತು ಐಹೊಳೆ ಆಗಿತ್ತು. ನಂತರದಲ್ಲಿ ಬಾದಾಮಿ ಅಥವಾ ವಾತಾಪಿಗೆ ಏನ್ ಮಾಡ್ತಾರೆ, ತಮ್ಮ ರಾಜಧಾನಿಯನ್ನ ಸ್ಥಳಾಂತರ ಮಾಡ್ಕೊಳ್ತಾರೆ. ಇವರು ಕೂಡ ಅದೇ ರೀತಿಯಾಗಿ ಈ ಎರಡನೇ ಒಂದು ತೈಲಪನ್ ಮಾಡ್ತಾನೆ, ಎರಡನೇ ಕರ್ಕನ್ನ ಸೋಲಿಸೋದ್ರ ಮೂಲಕ ತಮ್ಮ ಒಂದು ಮಾನ್ಯಕೇಟದಲ್ಲಿ ಈ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ. ಬಟ್ ನಂತರದಲ್ಲಿ ಕಲ್ಯಾಣಕ್ಕೆ ಮುಂದುವರಿತಾರೆ. ಅದ್ರ ಮೂಲಕ ಕಲ್ಯಾಣಿಯ ಚಾಲುಕ್ಯರೊಂದನ್ನು ಕೂಡ ಏನ್ ಮಾಡ್ತಾರೆ, ಹೆಸರಿನಲ್ಲಿ ತಗೊಳ್ತಕ್ಕಂಥದ್ದು. ಅಂಡ್ ಇವ್ರದ್ದು ಕೂಡ ಅಷ್ಟೇ, ಇವರ ಒಂದು ಧ್ವಜ ಬಂದು ನಂದಿ ಆಗಿತ್ತು. ಬಟ್ ಆದ್ರೆ ಲಾಂಛನ ಬಂದು ಇವರು ಯಾರು ಬಾದಾಮಿ ಚಾಲುಕ್ಯರ ಒಂದು ಪೂರ್ವ ನೆಕ್ಸ್ಟ್ ಬರ್ತಕ್ಕಂಥವ್ರಲ್ವಾ, ಇವರು ಕೂಡ ಏನ್ ಮಾಡ್ತಾರೆ, ಬಲಮುಖದ ವರವನ್ನೇ ತಮ್ಮ ಲಾಂಛನವಾಗಿ ಇಟ್ಕೊಳ್ತಕ್ಕಂಥದ್ದು. ಧ್ವಜ ಮಾತ್ರ ಧ್ವಜದಲ್ಲಿ ನಂದಿ ಮಾಡ್ತಾ ಹೋಗ್ತಾರೆ, ಬಳಕೆ ಮಾಡ್ತಾ ಹೋಗ್ತಾರೆ. ಇವರ ಹಿಂದಿನ ರಾಜವಂಶ ರಾಷ್ಟ್ರಕೂಟ ಆದ್ರೆ, ಇವ್ರ ನಂತರದಲ್ಲಿ ಯಾರು ಬರ್ತಾ ಹೋಗ್ತಾರೆ, ನಮ್ಮ ಹೊಯ್ಸಳರು ಬರ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ ಈ ಒಂದು ಎರಡನೇ ತೈಲಪ್ಪನ ಬಗ್ಗೆ ಹೇಳಬೇಕು ಅಂತಂದ್ರೆ, ಮೇಜರ್ ನಮ್ಗೆಲ್ಲ ಗೊತ್ತಾ ಇದೆ. ಎರಡನೇ ಕರ್ಕ ಏನ್ ಮಾಡ್ತಾ ಹೋಗ್ತೀನಿ, ಇನಿಷಿಯಲ್ ಆಗಿ ಎರಡನೇ ತೈಲಪ್ಪ ಹಿ ವಾಸ್ ದ ಫಿಲಿಟರಿ ಆಫ್ ದ ಇಮ್ಮಡಿ ಕರ್ಕ ಅನ್ನೋ ರಾಷ್ಟ್ರಕೂಟರ ಒಂದ್ ಏನ್ ಮಾಡ್ತಾ ಹೋಗ್ತಾರೆ. ಅವ್ರ ಅಂಡರಲ್ಲಿ ಒಬ್ಬ ಟ್ರಿಬ್ಯೂಟರಿ ಕಿಂಗ್ ಆಗಿರ್ತಾನೆ, ಫ್ಯೂಟರಿ ಆಗಿರ್ತಾನೆ, ಸಾಮಂತ ಆಗಿರ್ತಾನೆ. ನಂತರದಲ್ಲಿ ಆ ಎರಡನೇ ಕರ್ಕನ ವಿರುದ್ಧ ಹೋರಾಟ ಏನ್ ಮಾಡ್ತಾನೆ, ತನ್ನ ಸಾಮ್ರಾಜ್ಯನ ಸ್ಥಾಪನೆ ಮಾಡಿ ಬರೋಬ್ಬರಿ 24 ವರ್ಷಗಳ ಕಾಲ ಏನ್ ಮಾಡ್ತಾನೆ, ಆಳ್ವಿಕೆಯಲ್ಲಿ ನಡೆಸ್ತಕ್ಕಂಥದ್ದು. ಅಂಡ್ ಇಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥ ರಾಜ, ಅವನ ಹೆಸರೇ ನಾವು ಸತ್ಯಾಶ್ರಯ ಅಂತ ಕರೀತಾ ಹೋಗ್ತೀವಿ. ಈ ಸತ್ಯಾಶ್ರಯ ಒಂದು ಆಸ್ಥಾನದಲ್ಲಿ ಒಬ್ಬ ಫೇಮಸ್ ಕವಿಗಳಿದ್ರು, ಅವ್ರ ಹೆಸರೇ ನಾವು ರನ್ನ ಅಂತ ಕರೀತಾ ಹೋಗ್ತೀವಿ. ಈ ರನ್ನ ಏನ್ ಮಾಡ್ತಾ ಹೋಗ್ತಾರೆ, ಈ ಒಂದು ಸತ್ಯಾಶ್ರಯನ್ನ ಮಹಾಭಾರತದಲ್ಲಿ ಮಧ್ಯಮ ಪಾಂಡವಾಗಿರ್ತಕ್ಕಂಥ ಈ ಭೀಮನಿಗೆ ಏನ್ ಮಾಡ್ತಾರೆ, ಕಂಪ್ಯಾರಿಸನ್ ಅಲ್ಲಿ ಮಾಡ್ತಕ್ಕಂಥದ್ದು. ಈ ಸತ್ಯಾಶ್ರಯನಿಗೆ ಇರ್ತಕ್ಕಂಥ ಮೇಜರ್ ಆಗಿರ್ತಕ್ಕಂಥ ಒಂದು ಶೀರ್ಷಿಕೆಗಳು ಅಥವಾ ಬಿರುದುಗಳು: ಇರುವ ಬೆಡಂಗ ಸತ್ಯಾಶ್ರಯ ಅಥವಾ ಆಕಳಂಕ ಚರಿತೆ, ಸಾಹಸ ಭೀಮ, ಅಹವಮಲ್ಲ ಅಂತನೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಈ ಸತ್ಯಾಶ್ರಯನಿಗೆ ಕರೀತಕ್ಕಂಥದ್ದು. ಸತ್ಯಾಶ್ರಯ ಆದ್ಮೇಲೆ ಇನ್ನೊಬ್ಬ ರಾಜ ಆಳ್ವಿಕೆ ಮಾಡಕ್ ಬರ್ತಾನೆ, ಅವನೇ ನಾವು ಒಂದನೆಯ ಒಂದು ಸೋಮೇಶ್ವರ ಅಂತ ಕರೀತಾ ಹೋಗ್ತೀವಿ. ಹೌದು, ಇಡೀ ಒಂದು ಕಲ್ಯಾಣ ಚಾಲುಕ್ಯಸು ತುಂಬಾ ಒಂದು ಅತಿ ಕಡಿಮೆ ಅವಧಿಯಲ್ಲಿ ತುಂಬಾ ಮೇಲೆ ಹೋಗ್ತಕ್ಕಂಥ ಕೆಲಸ ಈ ಒಂದನೇ ಸೋಮೇಶ್ವರನ ಕಾಲಘಟ್ಟದಲ್ಲಿ ನಡೀತಾ ಹೋಗುತ್ತೆ. ಇವನೇನ್ ಮಾಡ್ತಾ ಹೋಗ್ತಾನೆ, ಮೇಜರ್ ಆಗಿ ಕಲ್ಯಾಣ ಅಂತಕ್ಕಂಥ ಒಂದು ಹೊಸ ನಗರ ನಿರ್ಮಾಣ ಮಾಡ್ತಾನೆ. ಅಂಡ್ ನಂತರದಲ್ಲಿ ತಮ್ಮ ರಾಜಧಾನಿಯನ್ನ ಮಾನ್ಯಕೇಟನ್ ಏನ್ ಮಾಡ್ತಾನೆ, ಈ ಕಲ್ಯಾಣ ನಗರಕ್ಕೆ ಶಿಫ್ಟನ್ನ ಮಾಡ್ತಾನೆ. ಇದ್ರ ಮೂಲಕ ನಾವ್ ಇವ್ರನ್ನ ಕಲ್ಯಾಣಿಯ ಚಾಲುಕ್ಯರು ಅಂತ ಏನ್ ಮಾಡ್ತಾ ಹೋಗ್ತೀವಿ, ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಅಂಡ್ ಜೊತೆಗೇನೆ ಈ ಒಂದು ಕಲ್ಯಾಣ ಇವತ್ತಿನ ಒಂದು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಬಸವ ಕಲ್ಯಾಣ ಅವತ್ತಿನ ಒಂದು ಕಲ್ಯಾಣ ಆಗಿರ್ತಕ್ಕಂಥದ್ದು. ಈ ಒಂದನೇ ಸೋಮೇಶ್ವರನ ಕಾಲದಲ್ಲಿ ಒಂದು ಕದನ ನಡೆಯುತ್ತೆ, ಅದುವೇ ನಾವು ಕೊಪ್ಪಂ ಕದನ ಅಂತ ಕರೀತಾ ಹೋಗ್ತೀವಿ. ಇಲ್ಲಿ ಚೋಳರೊಂದು ರಾಜ ಆಗಿರ್ತಕ್ಕಂಥ ರಾಜಾದಿರಾಜ ಅಂತ ಕರಿತೀವಿ, ಅವ್ರನ್ನೇನ್ ಮಾಡ್ತಾರೆ, ಸೋಲಿಸ್ತಕ್ಕಂಥ ಕೆಲಸ ಈ ಒಂದನೇ ಸೋಮೇಶ್ವರನ ಕಾಲದಲ್ಲಿ ನಡೀತಕ್ಕಂಥದ್ದು. ಇಲ್ಲಿ ನಾನು ಲಾಸ್ಟ್ ಕ್ಲಾಸ್ ಎಲ್ಲ ಹೇಳ್ತಾ ಬಂದಲ್ವಾ, ಮೇಜರ್ ಇರ್ತಂದ ಬ್ಯಾಟಲ್ ಫೀಲ್ಡ್ಗಳನ್ನ ಆಲ್ರೆಡಿ KPSC ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ. ಬಿ ಅವೇರ್ ಆಫ್ ಇಟ್. ಲೈಕ್ ಹೇಗೆ ಅಂತಂದ್ರೆ ಕ್ರಾನಾಲಜಿಕಲ್ ಆರ್ಡರ್ ಕೇಳ್ತಾನೆ. ಇವಾಗ ತೆಕ್ಕೋಲಂ ಕದನ, ಆಮೇಲೆ ಕೊಪ್ಪಂ ಕದನ, ಆಮೇಲೆ ಇಲ್ಲೇ ಸಣ್ಣ ಪುಟ್ಟ ಇರ್ತಕ್ಕಂಥ ಮೇಜರ್ ಕದನಗಳಲ್ಲಿ ನೋಡ್ತಾ ಹೋಗ್ತೀವಲ್ವಾ, ಅವೆಲ್ಲವನ್ನೂ ಕೂಡ ಏನ್ ಮಾಡ್ತಾನೆ, ಕ್ರಾನಾಲಜಿಕಲ್ ಆರ್ಡರ್ ಕೇಳ್ತಾ ಹೋಗ್ತಾನೆ. ಪ್ಲೀಸ್ ಬಿ ಅವೇರ್ ಆಫ್ ಇಟ್. ಅಷ್ಟು ಬೇಡ, ನಿಮಗೆ ಯಾವ ಒಂದು
ಇದರಲ್ಲಿ ಏನೋ ಒಂದು ಕದನ ಯಾವ ಟೈಮ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿದ್ರು ಕೂಡ ಇಟ್ಸ್ ಮೋರ್ ದೆನ್ ಎನಫ್. ಅಷ್ಟು ಗೊತ್ತಿದ್ರು ಕೂಡ ಸಾಕು ಯಾವ ಸಾಮ್ರಾಜ್ಯಕ್ಕೆ ಯಾವ ಕದನ ಬರುತ್ತೆ ಅಂತ ಹೇಳಿ. ಸೊ ಕದನಗಳೆಲ್ಲ ಕೂಡ ಏನ್ ಮಾಡ್ತಾ ಹೋಗ್ತಾನೆ, ಕ್ರಾನಾಲಜಿಕಲ್ ಆರ್ಡರ್ ಕೇಳ್ತಾ ಹೋಗ್ತಾನೆ. ಲಾಸ್ಟ್ ಒಂದ್ಸಲ KPSC ಕೇಳಿದ ಬಟ್ ನಂಗೆ ಕ್ವಶನ್ ಸಿಕ್ಕಿಲ್ಲ, ನಿಮ್ಗೆ ತೋರ್ಸೋಣ ಅಂತಂದ್ರೆ ಕೊಪ್ಪಂ ಕದನ ಕೇಳಿದ್ದ. ಕೊಪ್ಪಂ ಕದನ ಆದ್ಮೇಲೆ ಇವನ್ ಮೇಜರ್ ಆಗಿರ್ತಕ್ಕಂಥ ತೆಕ್ಕೋಲಂ ಕದನ ಬಗ್ಗೆ ಕೇಳಿದ್ದ. ಇನ್ನು ಓಕೆ, ನಾನು ಲಾಸ್ಟ್ ಕ್ಲಾಸ್ ಏನಿದೆ ಸಣ್ಣ ಪುಟ್ಟ ಕದನದ ಬಗ್ಗೆ ಮಾತಾಡಿದ್ವಿ, ಯಾರು ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟ ಹಾಗೆ. ಆ ಕದನಗಳ ಬಗ್ಗೆನೂ ಕೂಡ ಏನ್ ಮಾಡ್ತಾ ಹೋಗ್ತಾನೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಕ್ಕಂಥದ್ದು. ಅಂಡ್ ಜೊತೆಗೇನೆ ಸೊ ಈ ಒಂದು ಬಳ್ಳಿಗಾವ್ಯ ಶಾಸನದಲ್ಲಿ 1ನೇ ಸೋಮೇಶ್ವರನ ಕುರಿತಾಗಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಸೊ ಎಲ್ಲೋ ಒಂದ್ ಕಡೆಗೆ ಈ 1ನೇ ಸೋಮೇಶ್ವರನಿಗೆ ಯಾವುದೋ ಒಂದು ತೀವ್ರಗತಿಯ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದ. ಆ ಕಾಯಿಲೆಯಿಂದ ಬಳಲ್ತಿದ್ನಲ್ಲ ಅನ್ನೋನೆಲ್ಲೊಂದ್ ಕಡೆಗೆ ಸಂಕುಚಿತನಾಗಿದ್ದ. ನಂತರದಲ್ಲಿ ಕುರುವತ್ತಿ ಅಂತ ಕರಿತೀವಿ, ಈ ಕುರುವತ್ತು ಬಳಿ ತುಂಗಾಭದ್ರಾ ನದಿ ಹರಿಯುತ್ತೆ. ಆ ತುಂಗಾಭದ್ರಾ ನದಿಗೆ ಹಾರಿ ತನ್ನ ಪ್ರಾಣವನ್ನಲ್ಲಿ ಅರ್ಪಿಸಿದ ಅಂತ ಏನ್ ಮಾಡ್ತಾರೆ, ಒಂದು ಇನ್ಫಾರ್ಮೇಶನ್ ಕೂಡ ಇಲ್ಲಿ ಕೊಡ್ತಕ್ಕಂಥದ್ದು. ಅಂಡ್ ಇಲ್ಲಿ ಈ ಕಲ್ಯಾಣ ಚಾಲುಕ್ಯರಲ್ಲಿ ಬರ್ತಕ್ಕಂಥ ಒಂದು ಫೇಮಸ್ ಕಿಂಗ್ಗೆ ಅದುವೇ 6ನೇ ವಿಕ್ರಮಾದಿತ್ಯ. ಹೌದು, ನೋಡಿ, ಬೇಕಿದ್ರೆ ನಾವು ಬಾದಾಮಿ ಚಾಲುಕ್ಯರಲ್ಲಿ 1ನೇ ವಿಕ್ರಮಾದಿತ್ಯ ನೋಡಿದ್ವಿ, 2ನೇ ವಿಕ್ರಮಾದಿತ್ಯ ನೋಡಿದ್ವಿ. ಇಲ್ಲ ನೋಡ್ತಿರೋದು 6ನೇ ವಿಕ್ರಮಾದಿತ್ಯ. ಈ ಒಂದು 6ನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನೆ, ತಾನು ಪಟ್ಟಾಭಿಷೇಕ ತಗೋತಾನೆ. ಯಾವಾಗ ಅಂತಂದ್ರೆ 1076ರಲ್ಲಿ ತಗೊಳ್ತಕ್ಕಂಥದ್ದು. ಕ್ರಿಸ್ತ ಶಕ 1076ರಲ್ಲಿ ತಾನು ಪಟ್ಟಾಭಿಷೇಕ ಮಾಡ್ಕೊಳ್ತಾನೆ. ಇದನ್ನ ವಿಕ್ರಮ ಶಕ ಸಂವತ್ಸರ ಅಂತ ಕೂಡ ಏನ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಶಕ ಸಂವತ್ಸರ ಅಂತಂದ್ರೆ ಇಟ್ ರಿಲೇಟೆಡ್ ವಿತ್ ದ ಕನಿಷ್ಕ, ಅವನಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ವಿಕ್ರಮ ಶಕ ಸಂವತ್ಸರ ಅಂತ ಕೇಳಿದ್ರೆ ಮತ್ತೆ ಎಡನ್ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯನಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ವಿಕ್ರಮ ಶಕ ಸಂವತ್ಸರ ಅಂತ ಕರೀತಾ ಇದ್ವಿ. ಈ ಒಂದು ವಿಕ್ರಮ ಶಕ ಸಂವತ್ಸರನ 1076ರಲ್ಲಿ ಕ್ರಿಸ್ತಶಕ 1076ರಲ್ಲಿ ಈ 6ನೇ ವಿಕ್ರಮಾದಿತ್ಯ ಮಾಡ್ತಾನೆ ಪ್ರಾರಂಭವನ್ನಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ಈ ಒಂದು 6ನೇ ವಿಕ್ರಮಾದಿತ್ಯನ ಬಗ್ಗೆ ನಮಗೆ ಅತಿ ಹೆಚ್ಚಿನ ಇನ್ಫಾರ್ಮೇಶನ್ ಎಲ್ಲ ತಿಳಿದು ಬರುತ್ತೆ ಅಂತಂದ್ರೆ ಲಕ್ಷ್ಮೇಶ್ವರದ ಒಂದು ಶಾಸನದಲ್ಲಿ ನಮಗೆ ಅತಿ ಹೆಚ್ಚು ತಿಳಿದು ಬರ್ತಕ್ಕಂಥದ್ದು. ಅಂಡ್ ಈ 6ನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನೆ, ಇವನು ಕೂಡ ಮಧ್ಯ ಭಾರತದಲ್ಲಿ ಪಾರಮಾರರ ಆಳ್ವಿಕೆ ಮಾಡ್ತಿರ್ತಾರೆ. ಈ ಪಾರಮಾರರ ಮೇಲೆ ಒಂದು ದಾಳಿಯನ್ನ ಇಡ್ತಾನೆ. ಸೊ ಒಂದಲ್ಲ ಎರಡಲ್ಲ ಒಟ್ಟು 3 ಬಾರಿ ದಾಳಿ ಮಾಡ್ತಾನೆ. ಅದರಲ್ಲಿ ಒಂದು ಬಾರಿ ಏನ್ ಮಾಡ್ತಾನೆ, ಈ ಪಾರಮಾರರ ಒಂದು ರಾಜಧಾನಿ ಆಗಿರ್ತಕ್ಕಂಥ ಧಾರಾನಗರ ಅಂತ ಕರಿತೀವಿ, ಆ ಧಾರಾನಗರ ಏನ್ ಮಾಡ್ತಾನೆ ಲೂಟಿ ಮಾಡ್ತಕ್ಕಂಥ ಕೆಲಸದಲ್ಲಿ ನಡೀತಕ್ಕಂಥದ್ದು. ಜೊತೆಗೆ 1085ರಲ್ಲಿ ಸೊ ಚೋಳರಿಂದ ಏನ್ ಮಾಡ್ತಾ ಹೋಗ್ತಾನೆ, ಕಂಚಿ ನಗರನಲ್ಲಿ ವಶಪಡಿಸ್ಕೊಳ್ತಾನೆ. ಅದರ ಮೂಲಕ ಇವನಿಗೆ ನಾವು ಕಂಚಿಯ ಕೊಂಡ ಅಂತನೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಎಂತ ಕರಿತೀವಿ, ಕಂಚಿಯ ಕೊಂಡ ಅಂತನೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಸೊ ಇವನಿಗೆ ಇರ್ತಕ್ಕಂಥ ಒನ್ ಆಫ್ ದ ಫೇಮಸ್ ಕಮಾಂಡರ್ಸ್, ಅದರಲ್ಲಿ ಮೇಜರ್ ಆಗಿ ದಂಡಾಧೀಶ ಅಂತ ಕರಿತಾ ಹೋಗ್ತೀವಿ. ಅವನ ಒಂದು ದಂಡಾಧೀಶ ಏನ್ ಮಾಡ್ತಾನೆ, ಸೊ ಶ್ರೀಲಂಕಾಗೆ ಕಳಿಸ್ಕೊಡ್ತಾನೆ. ಅಲ್ಲಿ ವಿಜಯಭಾವ ಏನ್ ಮಾಡ್ತಿರ್ತಾನೆ, ಆಳ್ವಿಕೆ ನಡೆಸ್ತಾ ಇರ್ತಾನೆ. ಅವ್ರ ಜೊತೆಗೆ ಒಂದು ಸಂಪರ್ಕ ಏರ್ಪಡಿಸ್ಲಿಕ್ಕೆ ಈ ದಂಡಾಧೀಶ ಏನ್ ಮಾಡ್ತಾನೆ, ಇಲ್ಲಿ ಸಹಾಯವನ್ನ ಇಲ್ಲಿ ಮಾಡ್ತಕ್ಕಂಥದ್ದು. ಜೊತೆಗೇನೆ ಸೊ ಈ ಒಂದು 6ನೇ ವಿಕ್ರಮಾದಿತ್ಯನಿಗಿರುತ್ತ ಬಿರುದುಗಳು ತುಂಬಾ ಬಿರುದುಗಳಿದೆ. ಅದರಲ್ಲಿ ಮೇಜರ್ ಆಗಿ ತ್ರಿಭುವನಮಲ್ಲ ಅಥವಾ ನಾವು ಪೆರ್ಮಾಡಿ ದೇವ ಅಂತನೂ ಕೂಡ ಏನ್ ಮಾಡ್ತೀವಿ ಈ 6ನೇ ವಿಕ್ರಮಾದಿತ್ಯನಿಗೆ ಕರಿತಕ್ಕಂಥದ್ದು. ಜೊತೆಗೇನೆ ಕರ್ನಾಟಕದ ಒಂದು ಚಂದ್ರ ಅಥವಾ ಕರ್ನಾಟಕದ ಚಕ್ರವರ್ತಿ ಅಂತನೂ ಕೂಡ ಯಾರು ಕರೆದಿದ್ದಾರೆ, ಇವನದೇ ಆಸ್ಥಾನದ ಕವಿಯಾಗಿರ್ತಕ್ಕಂಥ ಬಿಲ್ಹಣ ಇವರ ಕುರಿತಾಗಿ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇವರು ಕೂಡ ಏನ್ ಮಾಡ್ತಾರೆ, ಒಂದು ಹೊಸ ರೀತಿಯ ನಾಣ್ಯಗಳನ್ನ ಚಲನ ತರ್ತಾರೆ. ನಾವು ಅದಕ್ಕೆ ಅಂತ ಕರಿತೀವಿ ಮಂಜರಿ ಅಂತ ಕರೀತಾ ಹೋಗ್ತೀವಿ. ಈ ನಾಣ್ಯಗಳು ಅಂತ ಬಂದಾಗ ನಮ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರಬೇಕು. ಲೈಕ್ ಹೇಗೆ ಅಂತಂದ್ರೆ, ಈಗ ಗದನ ಯಾವ ರೀತಿ ಕಾಯಿನು, ಒಂದು ಗೋಲ್ಡನ್ ಕಾಯಿನ್ ಆಗಿತ್ತು. ಅದೇ ರೀತಿಯಾಗಿ ಇವಾಗ ಬನಿ ಅಂತಕ್ಕಂಥ ಕಾಯಿನ್ಸ್ ಇಶ್ಯೂ ಮಾಡಿದವರು ಯಾರು, ಕದಂಬ ವಂಶದ ಒಂದು ಭಗೀರಥ ವರ್ಮ ಇಶ್ಯೂ ಮಾಡ್ದ. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂಗಾರದ ನಾಣ್ಯಗಳನ್ನ ಚಲನ ತಂದಿದ್ದಾರು, ಅದುವೇ ಇಮ್ಮಡಿಯ ಪುಲಕೇಶಿ. ಹಾಗಿದ್ರೆ ಮಂಜರಿ ಅಂತಕ್ಕಂಥ ಬಂಗಾರ ನಾಣ್ಯ ಚಲನ ತಂದಿದ್ದಾರೆ ಯಾರು ಅಂತ ಕೇಳಿದ್ರೆ ದನ್ ಆನ್ಸರ್ ಇಸ್ 6ನೇ ವಿಕ್ರಮಾದಿತ್ಯ ಅಂತ ಏನ್ ಮಾಡ್ತಾ ಹೋಗ್ತೀವಿ ನಾವು ಉಲ್ಲೇಖವನ್ನಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ಅಷ್ಟೇ ಇಲ್ದೇನೆ ನಾವು 6ನೇ ವಿಕ್ರಮಾದಿತ್ಯನಿಗೆ ಶಾಸನಗಳ ದೇವ ಅಂತಾನೂ ಕೂಡ ಕರಿತಾ ಹೋಗ್ತೀವಿ. ನಾವ್ ಹೇಗೆ ಅಶೋಕನ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಶಾಸನಗಳ ಪರಿಕಲ್ಪನೆ ತಗೊಂಡಿದ್ದು ಅಶೋಕನೇ. ಅಂಡ್ ಅವ್ರ ಕಾಲದಲ್ಲಿ 1000ಕ್ಕಿಂತ ಹೆಚ್ಚು ಏನ್ ಮಾಡ್ತಾ ಹೋಗ್ತೀವಿ, ಶಾಸನಗಳನ್ನ ನೋಡ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಅವ್ರನ್ನ ಶಾಸನಗಳ ಪಿತಾಮಹ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ನಾವು ಕರ್ನಾಟಕ ಇತಿಹಾಸದಲ್ಲೂ ಕೂಡ ಅಷ್ಟೇ ಇವ್ರನ್ನ ಶಾಸನಗಳ ದೇವ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಇದುವರೆಗೂ ಕೂಡ ಅಷ್ಟೇ ನಾವು 1000ಕ್ಕಿಂತ ಹೆಚ್ಚಿನ ಶಾಸನಗಳನ್ನ ಈ 6ನೇ ವಿಕ್ರಮಾದಿತ್ಯನ ಒಂದು ಕಾಲದಲ್ಲಿ ಹೊರಡಿಸಿರೋದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ನಾವು ಅದಕ್ಕೋಸ್ಕರನೇ 6ನೇ ವಿಕ್ರಮಾದಿತ್ಯನ ಶಾಸನಗಳ ಒಂದು ದೇವ ಅಂತನೂ ಕೂಡ ಏನ್ ಮಾಡ್ತೀವಿ ಉಲ್ಲೇಖವನ್ನಲ್ಲಿ ನೋಡ್ತಕ್ಕಂಥದ್ದು.
ಈ 6ನೇ ವಿಕ್ರಮಾದಿತ್ಯನಿಗೆ ಒಬ್ಳು ರಾಣಿ ಇದ್ಲು, ಅವಳ ಹೆಸರೇ ನಾವು ಚಂದ್ರಲೇಖ ಅಂತ ಕರೀತಾ ಹೋಗ್ತೀವಿ. ಈ ಚಂದ್ರಲೇಖಗೆ ಅಭಿನಯ ಸರಸ್ವತಿ ಅಥವಾ ನೃತ್ಯ ವಿದ್ಯಾಧರಿ ಅಂತಲೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಕರಿತಕ್ಕಂಥದ್ದು. ಡೋಂಟ್ ಬಿ ಕನ್ಫ್ಯೂಸ್ ಹಿಯರ್. ನಾಟ್ಯ ಸರಸ್ವತಿ ಬೇರೆ, ಅಭಿನಯ ಸರಸ್ವತಿ ಬೇರೆ. ನಾಟ್ಯ ಸರಸ್ವತಿ ಬಂದು ಹೊಯ್ಸಳರ ದೊರೆ ಆಗಿರ್ತಕ್ಕಂಥ ವಿಷ್ಣುವರ್ಧನ, ಅವನ ರಾಣಿ ಶಾಂತಲೆ, ಅವಳಿಗೆ ನಾವು ನಾಟ್ಯ ಸರಸ್ವತಿ ಅಂತ ಕರಿತಾ ಇದ್ವಿ. ಬಟ್ ಇಲ್ಲಿ ಚಂದ್ರಲೇಖಳಿಗೆ, ಇವಳು ಕೂಡ ಅನ್ಸರೆ, ಬಟ್ ಇವಳಿಗೆ ನೃತ್ಯ ವಿದ್ಯಾಧರಿ ಅಥವಾ ಅಭಿನಯ ಸರಸ್ವತಿ ಅಂತ ಏನ್ ಮಾಡ್ತಾ ಹೋಗ್ತೀವಿ, ಕರಿತಕ್ಕಂಥದ್ದು. ಅಂಡ್ ಈ 6ನೇ ವಿಕ್ರಮಾದಿತ್ಯ ಏನ್ ಮಾಡ್ತಾರೆ, ಒಂದು ಹೊಸದಾಗಿ ಒಂದು ನಗರ ನಿರ್ಮಾಣ ಮಾಡ್ತಾರೆ. ಆ ನಗರದ ಹೆಸರೇ ನಾವು ವಿಕ್ರಮಪುರ ಒಂದು ನಗರ ಅಂತ ಕರಿತಾ ಹೋಗ್ತೀವಿ. ಇವರ ಕಾಲದ ಒಂದು ಪ್ರಮುಖ ಆಸ್ಥಾನ ಕವಿಗಳು ಒಂದು ಬಿಲ್ಹಣ ಆಗಿದ್ರೆ, ಇನ್ನೊಂದು ವಿಜ್ಞಾನೇಶ್ವರ ಅಂತಲೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಹೇಳ್ತಕ್ಕಂಥದ್ದು. ಅದರಲ್ಲಿ ಮೇಜರ್ ಆಗಿ ಇವನು ಇನ್ನೊಬ್ಬ ಕಮಾಂಡರ್, ಅವನ ಹೆಸರೇ ನಾವು ಮಹಾದೇವ ಅಂತ ಕರಿತಾ ಹೋಗ್ತೀವಿ. 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಕೊಪ್ಪಳ ಜಿಲ್ಲೆಯ ಒಂದು ಇಟಗಿ ಬಳಿ ಏನ್ ಮಾಡ್ತಾ ಹೋಗ್ತಾರೆ, ಒಂದು ದೇವಾಲಯ ನಿರ್ಮಾಣ ಮಾಡ್ತಾರೆ. ಅದುವೇ ಮಹಾದೇವ ದೇವಾಲಯ ಅಂತ ಕರಿತೀವಿ. ಇವತ್ತುಗಳು ಕೂಡ ಅಷ್ಟೇ, ನಾವು ಅದನ್ನ ದೇವಾಲಯಗಳ ದೇವಾಲಯ, ಟೆಂಪಲ್ ಆಫ್ ಟೆಂಪಲ್ಸ್ ಅಥವಾ ಎಂಪೈರ್ ಆಫ್ ಟೆಂಪಲ್ಸ್, ದೇವಾಲಯಗಳ ಒಂದು ಚಕ್ರವರ್ತಿ ಅಂತಾನೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಈ ಇಟಗಿಯ ಒಂದು ಭೀಮ ದೇವಾಲಯಕ್ಕೆ ಮಹಾದೇವ ದೇವಾಲಯಕ್ಕೆ ನಾವಿಲ್ಲಿ ಹೇಳ್ತಕ್ಕಂಥದ್ದು. ಅಂಡ್ ಜೊತೆಗೇನೆ ಇವರ ಒಂದು ಕಾಲದಲ್ಲಿ ನೋಡೋದಾದ್ರೆ, 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಮೇಜರ್ ಆಗಿ ಸ್ಟೇಟ್ಮೆಂಟ್ಗಳು ಕೊಡ್ತಾ ಹೋಗ್ತಾನೆ ಎಕ್ಸಾಮ್ ಅಲ್ಲಿ. ಮೊದಲನೇದು ವಿಜ್ಞಾನೇಶ್ವರ ಅಂತ ಕರಿತಾ ಹೋಗ್ತೀವಿ. ಇವರೊಂದು ಪದವನ್ನು ಬಳಕೆ ಮಾಡಿ ಒಂದು ಸೆಂಟೆನ್ಸ್ ನ ಬಳಕೆ ಮಾಡ್ತಾರೆ. ಏನು ಅಂತಂದ್ರೆ, ವಿಕ್ರಮಾದಿತ್ಯನಂತ ಕಲ್ಯಾಣಂತ ನಗರವು ಹಿಂದೆ ಆಗ್ಲಿ ಮುಂದೆ ಆಗ್ಲಿ ಇರೋದು. ಅಂಡ್ ಅದೇ ರೀತಿಯಾಗಿ ವಿಕ್ರಮಾದಿತ್ಯಂತ ರಾಜ ನಾವು ಕಂಡಿಲ್ಲ ಮತ್ತು ಕೇಳಿಲ್ಲ ಅಂತ ಏನ್ ಮಾಡ್ತಾ ಹೋಗ್ತಾರೆ, ಉಲ್ಲೇಖಿಸ್ತಕ್ಕಂಥದ್ದು. ಇನ್ನ ಸಾಹಿತ್ಯದ ಪಾಠಲ್ಲಿ ಹೇಳಬೇಕು ಅಂತಂದ್ರೆ, ವಿಜ್ಞಾನೇಶ್ವರರು ಒಂದು ಕೃತಿಯನ್ನ ಬರೆದಿದ್ದಾರೆ. ಅದುವೇ ಮಿತಾಕ್ಷರ ಸಂಹಿತೆ ಅಲ್ವಾ. ಸಂಹಿತೆ ಅಂದ್ರೆ ಏನು, ನಾವು ಕಾನೂನು ಅಂತ ಕರೀತಾ ಹೋಗ್ತೀವಿ. ಮಿತಾಕ್ಷರ ಸಂಹಿತೆ ಇದೇನಾಗತ್ತೆ, ನಮ್ಮ ಒಂದು ಋಗ್ವೇದಿಕ ಒಂದು ವೇದಿಕ ಪಾಠದಲ್ಲಿ ಬರ್ತಕ್ಕಂಥ ಒಂದು ಯಜ್ಞವಲ್ಕ್ಯ ಸ್ಮೃತಿ ಅಂತ ಕರಿತೀವಿ. ಆ ಯಜ್ಞವಲ್ಕ್ಯ ಸ್ಮೃತಿನ ಬೇಸಾಗಿಟ್ಕೊಂಡು ಈ ಮಿತಾಕ್ಷರ ಸಂಹಿತೆನ ರಚನೆ ಮಾಡ್ತಾರೆ. ಇದು ಬಂಗಾಳ ದೇಶ ಬಿಟ್ರೆ, ಇವತ್ತಿನೊಂದು ಪಶ್ಚಿಮ ಬಂಗಾಳ ಬಿಟ್ರೆ, ಅಥವಾ ಒಂದು ಆಗಿನ ಕಾಲದ ಬಂಗಾಳ ದೇಶ, ಆ ಇಡೀ ಬಂಗಾಳ ದೇಶನ ಬಿಟ್ರೆ ಇಡೀ ಭಾರತದಿಂದ ಏನ್ ಮಾಡ್ತೀವಿ ನಾವು ಇವತ್ತಿವರೆಗೂ ಕೂಡ ಅಷ್ಟೇ ಈ ಮಿತಾಕ್ಷರ ಸಂಹಿತೆ ನಾವಿಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತಕ್ಕಂಥದ್ದು. ಅದನ್ನ ಈ ಕಲ್ಯಾಣ ನಗರದಲ್ಲಿ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಈ ವಿಜ್ಞಾನೇಶ್ವರ ಏನ್ ಮಾಡ್ತಾರೆ, ರಚನೆ ಮಾಡ್ತಕ್ಕಂಥದ್ದು. ಇನ್ನೊಂದು ನಾವು ಲಕ್ಷ್ಮೇಶ್ವರ ಒಂದು ಶಾಸನ ಅಂತ ಕರೀತಾ ಹೋಗ್ತೀವಿ. ಈ ಶಾಸನದಲ್ಲಿ ಒಂದು ಸೆಂಟೆನ್ಸ್ ಇದೆ. ಏನು ಅಂತಂದ್ರೆ, ಇವನ ವಿರುದ್ಧ ದಂಗೆ ಎದ್ದಿರ್ತಕ್ಕಂಥ ಸಾವಿರಾರು ಒಂದು ಏನ್ ಮಾಡ್ತಾ ಹೋಗ್ತಾನೆ, ಸಾಮಂತರನ್ನ ಅವರ ಬೇರುಗಳನ್ನ ಕೂಡ ಏನ್ ಮಾಡ್ತಾನೆ, ಕಿತ್ತು ಸಮುದ್ರಕ್ಕೆ ಎಸೆಯೋದ್ರ ಮೂಲಕ ಭೂಮಿಯನ್ನ ನಿಷ್ಕಳಂಕಗೊಳಿಸಿದ ಅಂತಾನು ಕೂಡ ಏನ್ ಮಾಡ್ತಾರೆ, ನಮ್ಮ ಇತಿಹಾಸದಲ್ಲಿ ಒಂದು ಉಲ್ಲೇಖವನ್ನ ಇಲ್ಲಿ ಕೊಡ್ತಕ್ಕಂಥದ್ದು. ಇನ್ನ ಗದಗದ ಒಂದು ಶಾಸನ ಅಂತ ಕರೀತಾ ಹೋಗ್ತೀವಿ. ಈ ಗದಗದ ಶಾಸನದಲ್ಲಿ ಚಾಲುಕ್ಯ 6ನೇ ವಿಕ್ರಮಾದಿತ್ಯ ಇವನು ಬರೀ ರಾಜ ಆಗಿರ್ಲಿಲ್ಲ, ಜೊತೆಗೆ ಕಲಾ ಪೋಷಕನಾಗಿದ್ದ. ಇವನಿಗೆ ಕಲೆಗಳ ಬಗ್ಗೆ ಆಸಕ್ತಿ ಇತ್ತು. ಅಂಡ್ ಅದ್ರ ಬಗ್ಗೆನೂ ಕೂಡ ಏನ್ ಮಾಡ್ತಾರೆ, ಇನ್ಫಾರ್ಮೇಶನ್ ಕೊಡ್ತಕ್ಕಂಥದ್ದು. ಇನ್ನ ಬಿಲ್ಹಣ ಅಂತ ಕರಿತಾ ಹೋಗ್ತೀವಿ. ಅವ್ರನ್ನ ಬುಕ್ ಅನ್ನ ಬರೀತಾರೆ. ಅದೇ ವಿಕ್ರಮಾಂಕ ದೇವಚರಿತಂ ಅಂತ ಕರಿತಾ ಹೋಗ್ತೀವಿ. ಆ ವಿಕ್ರಮಾಂಕ ದೇವಚರಿತಂ ಪುಸ್ತಕದಲ್ಲಿ ಎಂತ ಹೇಳ್ತಾ ಹೋಗ್ತಾರೆ ಅಂತಂದ್ರೆ, ಅವನ ಒಂದು ರಾಜ್ಯ ರಾಮರಾಜ್ಯವಾಗಿತ್ತು. ಅಂಡ್ ಅವನನ್ನ ಕರ್ನಾಟಕದ ಒಂದು ಚಕ್ರವರ್ತಿ ಚಂದ್ರ ಅಂತ ಕರೀತಾರೆ. ಜೊತೆಗೆ ಅವನಿಗೆ ವಿದ್ಯಾಪತಿ ಅಂತಕ್ಕಂಥ ಒಂದು ಬಿರುದನ್ನು ಕೂಡ ಏನ್ ಮಾಡ್ತಾರೆ, ಈ ಬಿಲ್ಹಣ 6ನೇ ವಿಕ್ರಮಾದಿತ್ಯನಿಗೆ ನೀಡ್ತಕ್ಕಂಥದ್ದು.